ಲೈಫ್ ನನ್ನದು ಹೆಲ್ದಿ ಇದೆ ಅಥವಾ ಅನ್ಹೆಲ್ದಿ ಇದೆ, ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಕಂಡುಕೊಳ್ಳೋದು ಹೇಗೆ? ಸೆಲ್ಫ್ ಏನು ಹೇಳ್ತಾರೆ, ಟೆಸ್ಟ್ ಹೇಗೆ? ಯುವರ್ ಲೈಫ್ ಇಟ್ ಸೆಲ್ಫ್ ಸ್ಪೀಕ್ಸ್. ಓಕೆ, ಗಿವ್ ಮಿ ಸಮ್ ಎಕ್ಸಾಂಪಲ್ಸ್. ನನಗೆ ಒಂಥರ ಫುಡ್ ಅಂದರೆ ಫುಡ್ ಸೂಟ್ ಆಗಲ್ಲ ನನಗೆ ಬಾಡಿಗೆ. ಇಟ್ಸ್ ನಾಟ್ ಅಬೌಟ್ ನನಗೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಅಲ್ಲ, ನನಗೆ ಸೂಟ್ ಆಗಲ್ಲ. ಬಟ್ ಅದು ತಿಂದಾದಮೇಲೆ ಐ ಹ್ಯಾವ್ ಟು ಫೇಸ್ ಇಟ್. ಇಂಡೈಜೆಷನ್ ಆಗ್ಬೋದು ಅಥವಾ ಅದರಿಂದ ಏನೋ ಐ ವಿಲ್ ಫಾಲ್ ಸಿಕ್, ರೈಟ್? ಸೊ ಅದು ಲೈವ್ ಎಕ್ಸಾಂಪಲ್. ಸಮಥಿಂಗ್ ವಿಚ್ ಯು ಆರ್ ನಾಟ್ ರೆಡಿ ಫಾರ್. ನೀವು ರೆಡಿಯಾಗಿಲ್ಲ ತಿನ್ನೋದಕ್ಕೆ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ಬಟ್ ಅದು ತಿಂದೆ. ಸೊ ಅದರಿಂದ ಎಫೆಕ್ಟ್ಸ್ ನಾನು ಅನುಭವಿಸಲೇಬೇಕು. ಸಿಂಪಲ್ ಈಸ್ ದ ಡೈಲಿ ಫುಡ್ಡಿಂದ. ಆರ್ ಒಂಥರ ಥಾಟ್, ಈ ಥರ ಥಾಟ್ಸ್ ಬರ್ತಾ ಇದೆ ಅಂತ ನಾನು ಅಬ್ಸರ್ವ್ ಆಗಿದ್ರೆ, ಅಂದರೆ ಕೆಲವು ಸತಿ ಏನಾಗುತ್ತೆ ನಮ್ಗೆ ಗೊತ್ತು, ಕೆಲವು ಸತಿ ಅಲ್ಲ ಸುಮಾರು ಸತಿ ನಮ್ಮ ಮೈಂಡ್ಗೆ ಏನೇನು ಥಾಟ್ಸ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತು, ಅಬ್ಸರ್ವೆಂಟ್ ಆಗಿರ್ತೀವಿ. ಬಟ್ ಅದು ನಾವು ಕಂಪಲ್ಸಿವ್ ಆಗಿ ತೊಗೊಂಡ್ಬಿಡ್ತೀವಿ, ಅದು ಅಡ್ರೆಸ್ ಮಾಡಿ ಸ್ಟಾಪ್ ಮಾಡಲ್ಲ ಅಲ್ಲಿಗೆ. ಸೊ ಅದ್ರ ರಿಪರ್ಕಷನ್ ಏನಂದರೆ, ಮೇ ಬಿ ನಾವು ಒಂದು ಇರಿಟೇಷನ್ ತೋರಿಸ್ತೀವಿ, ಫ್ರಸ್ಟ್ರೇಷನ್ ತೋರಿಸ್ತೀವಿ, ಅದರಿಂದ ಬೇರೆಯವ್ರಿಗೆ ಪಾಪ ಅವ್ರದ್ದು ಇಂಪ್ಯಾಕ್ಟ್ ಆಗುತ್ತೆ, ರಿಲೇಷನ್ ಸ್ಪಾಯ್ಲ್ ಆಗುತ್ತೆ. ಸೊ ಅದು ತುಂಬ ಟೈಮ್ ತೊಗೊಳ್ಳಲ್ಲ. ನಮ್ಮ ಆ್ಯಕ್ಷನ್ಗೆ ರಿಯಾಕ್ಷನ್ಸು ಆ್ಯಂಡ್ ಔಟ್ಕಮ್ಸು ತುಂಬ ಟೈಮ್ ಏನೂ ತೊಗೊಳ್ಳಲ್ಲ. ಬಟ್ ಅದು ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಮೈನರ್ ಲೆವೆಲಲ್ಲಿ ಆಗೋದು ನಾವು ಮೇಜರ್ಗೆ ಪುಷ್ ಮಾಡಿಕೊಂಡು ಮೇಜರ್ ಇನ್ಸಿಡೆಂಟ್ಸ್ ಆಗುತ್ತೆ. ಬಟ್ ನಾವು ಅಬ್ಸರ್ವೆಂಟ್ ಆಗಿದ್ರೆ ಏನಾಗುತ್ತೆ, ಮೈನರಿಂದನೇ ನಾವು ಫಿಕ್ಸ್ ಮಾಡ್ಕೋಬೋದು ಅದು. ಸೊ